ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಎಂ ತೋಡಾರ್. ನಾನಿವಾಗ ನಿಮಗೆ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಆಯಿತು ಅಂತ ನಾನು ಹೇಳ್ತೀನಿ. ನಿಮಗೂ ಮಾಡುವುದು ಏನು ದೊಡ್ಡ ವಿಷಯ ಅಲ್ಲ, ಯಾಕೆಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ನೀವು. ಸೊ ನಾನೇನು ಯೂಟ್ಯೂಬು ಮೊದಲೇ ಮಾಡಿದ್ದೆ, ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಮಾಡೋದಲ್ಲ. ಯಾಕೆಂದರೆ ಮೊದಲು ನಾನು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ ಒಂದು ಲ್ಯಾಬೊರೇಟರಿದ್ದು ಮಿಷಿನಿಸ್, ಆಮೇಲೆ ಪ್ರಾಕ್ಟಿಕಲ್ಸ್ ಇಂಥದ್ದೆಲ್ಲ ವಿಡಿಯೋ ಮಾಡಿದ್ದೆ. ಒಂದು 7 ಅಥವಾ 8 ಇದೆ ವೀಡಿಯೋಸ್ ಮೊದಲು ಹಾಕಿದ್ದೆ. ಸೊ ಅಲ್ಲಿ 60 ಸಬ್ಸ್ಕ್ರೈಬರ್ಸ್ ಇತ್ತು, ಬಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅಲ್ಲೇ ಇತ್ತು ಅದನ್ನು. ಇತ್ತೀಚೆಗೆ ನನಗೆ ಒಂದು ಏನೋ ಯೂಟ್ಯೂಬ್ ಮಾಡಬೇಕು, ಎಲ್ಲರೂ ಮಾಡ್ತಾಯಿದ್ದಾರೆ ಅಂತ ನನಗೆ ಆಲೋಚನೆ ಬಂತು. ನನಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕು ಅದರಲ್ಲಿ ಫಾಲೋವರ್ಸ್ ಇದ್ದಾರೆ, ಆದರೆ ಯೂಟ್ಯೂಬ್ ಇರಲಿಲ್ಲ. ಸೊ ಫ್ರೆಂಡ್ಸ್, ಏನಿಲ್ಲ, ನಿಮಗೂ ಮಾಡ್ಬೋದು, ಇದರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ. ಆದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಆಮೇಲೆ ಡೈಲಿ ವೀಡಿಯೋ ಹಾಕಬೇಕಾಗುತ್ತೆ, ಆಮೇಲೆ ಒರಿಜಿನಲ್ ಕಂಟೆಂಟ್ ಇರಬೇಕಾಗತ್ತೆ. ಆ ಥರ ಎಲ್ಲ ಇರಬೇಕು. ಯಾಕಂದರೆ ನಿಮಗೆ ಯೂಟ್ಯೂಬಲ್ಲಿ ಫೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಕಾಪಿರೈಟ್ ಬರುತ್ತೆ, ಆಮೇಲೆ ಅವ್ರದ್ದೇ ಆದ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನೆಲ್ಲ ಫಾಲೋ ಮಾಡಬೇಕು ನೀವು, ಆವಾಗ ಮಾತ್ರ ಸಕ್ಸಸ್ ಆಗೋದು. ಸೊ ನಾನು ಇವಾಗ ನನಗೆ ವಿದಿನ್ 10 ಡೇಸಲ್ಲಿ ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ ಆಯಿತು. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ಒಂದು 5-6 ಲಾಂಗ್ ವೀಡಿಯೋ ಮಾಡಿ ಹಾಕಿದ್ದೆ, ಅದು ತುಂಬ ಸಕ್ಸಸ್ ಆಯಿತು. 27K ತನಕ ಹೋಗ್ತಾಯಿದೆ. ಕೆಲವೊಂದು ವೀಡಿಯೋಸು 4K 5K ಎಲ್ಲ ಹೋಗ್ತಾಯಿದೆ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಯಾಕೆಂದರೆ ಇಷ್ಟೆಲ್ಲ ರೀಚ್ ಆಗುತ್ತೆ ಅಂತ ನಾನು ನನ್ನ ಮನಸ್ಸಲ್ಲೇ ಅಂದ್ಕೊಂಡಿರಲಿಲ್ಲ ನಾನು. ಸೊ ನಿಮಗೂ ಮಾಡ್ಬೋದು. ಯಾಕೆಂದರೆ ನಮಗೆ ನೋಡಿ, ನಾವೀಗ ಆ್ಯಕ್ಚುಲಿ ನಾನು 9 o'clock-ಇಂದ 5 o'clock ತನಕ ಮೈಟ್ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ. ಬಾಕಿ ಫ್ರೀ ಟೈಮಲ್ಲಿ ನನಗೆ ಫ್ರೀ ಕೂಡ ಇರೋದಿಲ್ಲ ಫ್ರೆಂಡ್ಸ್, ಫ್ರೀ ಇಲ್ಲ ನನಗೆ ಆ್ಯಕ್ಚುಲಿ. ಅದು ಒಂದಿಷ್ಟು ಫ್ರೀ ಟೈಮಲ್ಲಿ ನಾನು ವೀಡಿಯೋ ಮಾಡಿ ಹಾಕೋದು. ನೋಡಿ, ನಾನೊಂದು 20-25 ಜನರಿಗೆ ಸರ್ವ್ ಮಾಡ್ತೇನೆ ಫುಡ್ ಮಾಡಿ. ನನಗೆ ಈಗ ಕಾಲೇಜ್ ಡ್ಯೂಟಿ ಆದಮೇಲೆ ಹೋಗಿ ಅದೇ ಕೆಲಸ ಆಗುತ್ತೆ 4 ಗಂಟೆ ಮೇಲೆ. ಆಮೇಲೆ ನನಗೆ ಅದೇ ಅಲ್ಲ, ನಾನು ಸ್ಟೇಜಲ್ಲೆಲ್ಲ ಪರ್ಫಾರ್ಮ್ ಮಾಡ್ತೀನಿ. ಯಾಕೆಂದರೆ ನನ್ನದೇ ಆದ ಒಂದು ಕಾಸ್ಟ್ಯೂಮ್ ರೆಡಿ ಮಾಡಿ ಸ್ಟೇಜಲ್ಲೆಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ದೇನೆ. ಅದು ಮೊದಲಿಂದಲೂ ಇದೆ ನನಗೆ, ಈಗಿಂದಲ್ಲ. ಸೊ ಅದು ಕೂಡ ಇದೆ. ಎಲ್ಲದಕ್ಕೂ ಟೈಮ್ ಬೇಕು. ಯಾಕೆಂದರೆ ನನಗೆ ಫ್ರೀ ಸಿಗೋದೇ ತುಂಬ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ಆಮೇಲೆ ರಾತ್ರಿ ನೈಟ್ ಮಲಗುವಾಗ 12 ಗಂಟೆ ಆಗುತ್ತೆ. ಸೊ ಫ್ರೀ ಸಿಗೋದೇ ತುಂಬ ಕಷ್ಟ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳಿದ್ದು, ನಿಮ್ಮ ಟ್ಯಾಲೆಂಟನ್ನು ನೀವು ಹಿಡನ್ ಮಾಡಬೇಡಿ. ಅದನ್ನು ನಿಮ್ಮ ಹತ್ರ ನಿಮ್ಮ ಕುಕ್ಕಿಂಗ್ ಸ್ಕಿಲ್ ಅಥವಾ ಏನಾದರೂ ಒಂದು ಸ್ಕಿಲ್ ಇದ್ದರೆ ಅದನ್ನು ತೋರಿಸ್ಬೇಕು ನೀವು, ಆವಾಗ ಸಕ್ಸಸ್ ಆಗ್ತದೆ. ಡೈಲಿ ವೀಡಿಯೋ ಮಾಡಬೇಕಾಗತ್ತೆ, ಇದೇನು ದೊಡ್ಡ ವಿಷಯ ಅಲ್ಲ. ಯಾಕೆಂದರೆ ನಾನು ಈಗ ಒಂದು ವಿದಿನ್ 10 ಡೇಸಲ್ಲಿ ನನಗೆ 1300+ ಸಬ್ಸ್ಕ್ರೈಬರ್ ರೀಚ್ ಆಯಿತು ನನಗೆ ಯೂಟ್ಯೂಬಲ್ಲಿ. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಫ್ರೆಂಡ್ಸ್, ನಾವು ಏನು ಕೆಲಸ ಮಾಡ್ತೀವಿ ನೋಡಿ, ಮೊದಲು ಅದನ್ನು ಪ್ರೀತಿ ಮಾಡಬೇಕು ನಾವು, ಆವಾಗ ಮಾತ್ರ ಸಕ್ಸಸ್ ಆಗಲಿಕ್ಕೆ ನಿಮಗೆ ಆಗುತ್ತೆ. ಇಲ್ಲದಿದ್ದರೆ ಏನೂ ಸಕ್ಸಸ್ ಆಗಲಿಕ್ಕೆ 100% ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾವು ಏನು ವರ್ಕ್ ಮಾಡ್ತೇವೆ ನೋಡಿ, ಅದನ್ನು ಮೊದಲು ಪ್ರೀತಿ ಮಾಡಬೇಕು ನಾವು. ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರಬೇಕು ನಮಗೆ, ಆವಾಗ ನಿಮಗೆ ಸಕ್ಸಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ನಾನು ಅದನ್ನೇ ಮಾಡಿದ್ದು. ಯೂಟ್ಯೂಬ್ ಮಾಡಲಿಕ್ಕೂ ಕಾರಣ ಹಾಗೇ. ಯಾಕೆಂದರೆ ನನ್ನಲ್ಲಿ ಫುಡ್ ಸ್ಕಿಲ್ ಇತ್ತು, ಆಮೇಲೆ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಟೆಕ್ನಿಕಲ್ ಸ್ಕಿಲ್ ಇದೆ. ಸೊ ಅದನ್ನು ಒಂದು ವೀಡಿಯೋ ಮಾಡಿ ಹಾಕಿದರೆ ಹೆಂಗಾಗುತ್ತೆ ಅಂತ ನನ್ನ ಒಂದು ಇಮ್ಯಾಜಿನ್ ಬಂತು. ಹಂಗಾಗಿ ವೀಡಿಯೋ ಡೈಲಿ ಅಪ್ಲೋಡ್ ಮಾಡ್ತಾ ಹೋದೆ ನಾನು. ಸೊ ರೀಚ್ ಆಯಿತು, ಜನರಿಗೆ ಇಷ್ಟ ಆಯಿತು. ಇನ್ನೂ ಇಂಥ ಹಲವಾರು ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಾನು. ನಿಮ್ಮೆಲ್ಲರ ಸಪೋರ್ಟ್ ಆ್ಯಕ್ಚುಲಿ ನನಗೆ ಬೇಕು. ಈಗ ನನಗೆ ಆ್ಯಕ್ಚುಲಿ ಸಪೋರ್ಟ್ ಸಿಕ್ಕಿದೆ ನಿಮ್ಮದು. ನಾನು ನಿಮಗೂ ಹೇಳೋದು ಇಷ್ಟೇ ಫ್ರೆಂಡ್ಸ್. ಯಾಕೆಂದರೆ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡಬೇಡಿ. ವೇಸ್ಟ್ ಮಾಡಿದರೆ ಹೋಯ್ತು. ಏನಾದರೂ ಒಂದು ಹೊಸತ್ತು ಏನಾದರೂ ಒಂದು ಕಲಿಬೇಕು ಡೈಲಿ ಬಂದಮೇಲೆ ಇಲ್ಲಿ ವೇಸ್ಟ್ ಆಗಬಾರ್ದು, ನಮ್ಮ ಟೈಮ್ ವೇಸ್ಟ್ ಆಗಬಾರ್ದು. ಯಾಕೆಂದರೆ ಏನಾದರೂ ಒಂದು ನಾಲೆಜ್ ಗೇನ್ ಮಾಡಿ ಹೋಗ್ಬೇಕು ನೀವು. ನಾನು ಆ್ಯಕ್ಚುಲಿ 9 o'clock-ಇಂದ 5 o'clock ತನಕ ನನಗೆ ಮೈಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ದೇನೆ. ಅಲ್ಲಿ ನಾನು ಮಕ್ಕಳಿಗೆ ಪ್ರಾಕ್ಟಿಕಲ್ ಹೇಳಿಕೊಡೋದು, ಆಮೇಲೆ ಎಲ್ಲ ಥರದ ಮಿಷಿನ್ಸ್ ಎಲ್ಲ ಇಲ್ಲಿ ಇವೆ. ಸೊ ಇಲ್ಲಿ ಪ್ರಾಕ್ಟಿಕಲ್ ಹೇಳಿಕೊಡೋದೆಲ್ಲ ನಮ್ಮ ಕೆಲಸ.
ಹಾಗಾಗಿ ನನಗೆ ಎಲ್ಲ ವೆಲ್ಡಿಂಗ್ ಗೊತ್ತಿದೆ, ವೆಲ್ಡಿಂಗ್ ಮಾಡ್ತೀನಿ ನಾನು, ಮೆಷಿನಿಂಗ್ ಮಾಡ್ತೀನಿ. ಅದೇ ನನಗೆ ಫುಡ್ಡಲ್ಲಿ ನಾಲೆಜ್ ಇದೆ, ಆಮೇಲೆ ಟೆಕ್ನಿಕಲಾಗಿ ಎಲ್ಲವೂ ಗೊತ್ತಿದೆ ನನಗೆ. ಆಮೇಲೆ ನಾನು ಪರ್ಫಾಮೆನ್ಸ್ ಕೂಡ ಮಾಡ್ತೀನಿ, ನಾನು ಸ್ಟೇಜಲ್ಲಿ ನಾನೇ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿ ಪರ್ಫಾಮೆನ್ಸ್ ಮಾಡೋದು, ಅದು ನನಗೆ ಮೊದಲಿಂದಲೂ ಇದೆ. ಅದೊಂದು ಸ್ಕಿಲ್ ನನಗೆ ಮೊದಲಿಂದಲೂ ಇದೆ. ಹಾಗಾಗಿ ನಾವು ಅದರಲ್ಲೇ ಬ್ಯುಸಿ ಇರ್ತೇನೆ ಆ್ಯಕ್ಚುಲಿ. ಮತ್ತು ಒಂದು 20-25 ಜನರಿಗೆ ಫುಡ್ ಸರ್ವ್ ಮಾಡ್ತೀನಿ ನಾನು. ಎಲ್ಲ ಥರದ ರೆಸಿಪೀಸ್ ಅದು ಇದೆಲ್ಲ ನಾನು ಮಾಡ್ತಾಯಿರ್ತೀನಿ. ಹಂಗಾಗಿ ಫುಲ್ ಬ್ಯುಸಿ ಇರ್ತೀನಿ. ಆದರೂ ನಮಗೆ ನಮ್ಮ ಕೆಲಸದಲ್ಲಿ ನಮಗೆ ಖುಷಿ ಇರಬೇಕಷ್ಟೇ, ಆವಾಗ ಮಾತ್ರ ಸಕ್ಸಸ್ ಆಗಲಿಕ್ಕೆ ಆಗುತ್ತೆ. ನಮ್ಮ ಕೆಲಸನೇ ನಾವು ಒಂಥರ ನೆಗ್ಲಿಜೆನ್ಸ್ ಮಾಡಿದರೆ ನಿಮ್ಮ ಲೈಫಲ್ಲಿ ಏನು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ಫ್ರೆಂಡ್ಸ್, ನಿಮ್ಮ ಈ ಸಪೋರ್ಟ್ ಇದೇ ಥರ ಇರಲಿ. ಇನ್ನೂ ಇಂಥ ಹಲವಾರು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ರಿಗೂ ನಮಸ್ಕಾರ. ಬಾಯ್. ಥ್ಯಾಂಕ್ ಯು.